ಅನುಜರ ಹೊರಗಿದ ತರುಣರ ಭರತಾದಿ ಅನುಜರ ಹೊರಗಿದ ತರುಣರು ಹೊರಗಿಸುವುದೆಂದ ಅಗಸ್ತ್ಯರಿಂದ ಉಪದಿಷ್ಟವಾಗಿರುವಂತಹ ಶ್ವಮೇಧವನ್ನು ಕೈಗೊಂಡು ಸೈರೂ ತೀರದಲ್ಲಿ ದೀಕ್ಷಾಬದ್ಧನಾಗಿ ಕುಳಿತಿರುವಂತಹ ನನಗೆ ಚಾಲಕರು ಹೇಳಿರುವಂತಹ ಮಾತುಗಳು ಮರ್ಮಾಘಾತಕವಾದ. ಅಯೋಧ್ಯೆಯ ಸಮಸ್ತ ಸೇನೆ ಭರತ ಲಕ್ಷ್ಮಣ ಶತ್ರುಘ್ನನೊಂದಿಗೆ ತಮಸಾ ತೀರದ ಪುಳಿನರಾಶಿಯ ಮೇಲೆ ಹೊರಗಿದೆ ಅಂತ ಹೇಳುವುದು ಸಖೇದಾಶ್ಚರ್ಯವಿದೆ. ಖೇದ ಯಾಕೆ? ಅಯೋಧ್ಯ ಯಾವ ಯೋಧನಿಂದಲೂ ಜಯಿಸಲು ಅಸಾಧ್ಯವಾದಂತಹ ನಾಡದು. ಅದನ್ನೇ ಸಂರಕ್ಷಿಸಿಕೊಂಡಿರುವಂತಹ ಮಹಾಸೇನೆ ಉಭಯ ಬಾಲಕರಿಂದ ಹೀಗೆ ನೆಲ ಹೊರಗುತ್ತದೆ ಅಂತಂದ್ರೆ ಖೇದವಾಗದೆ ಇರುತ್ತಿದೆ. ಆಶ್ಚರ್ಯ. ಆ ಬಾಲಕರು ಎಂಥವರು? ಅಪ್ಪ, ನಿಜವಾಗಿ ಮಾನಸಿಕವಾದಂತಹ ವೇದನೆಯಿಂದ ಕುಂದುತ್ತದೆ. ಆದರೆ ಬಿಡ್ಲಿಕ್ಕೆ ಉಪಾಯ ಇಲ್ಲ. ಈ ಲೋಕದಲ್ಲಿ ಮಹಾಕೃತವನ್ನು ಕೈಗೊಳ್ಳುವುದು ಲೋಕ ಕ್ಷೇಮಕರವಾದದ್ದು. ಅರ್ಥಕ್ಕೆ ನಿಂತಿದ್ದು ಅಂತಾದರೆ ಮಾಡಿದವನಿಗೂ ಲೋಕಕ್ಕೂ ಅದು ಅನಿಷ್ಟ. ಪೂರ್ತಿಗೈಯಬೇಕೆಂದೇ ಪ್ರತ್ಯಾಮ್ನಾಯವಾಗಿ ವಸಿಷ್ಠರನ್ನೇ ನಿಯೋಜಿಸಿ ಮೂಲ ಬಲದೊಂದಿಗೆ ಮಹಾವರೂತವನ್ನಡಲಿ ತಮಸಾ ತೀರದ ಪುಳಿನರಾಶಿಯವರೆಗೆ ಬಂದಿದ್ದೇನೆ. ಏನು ನೋಡೋಣ. ಜಂಜಾವಾತದ ವಾತಕ್ಕೆ ಸಿಲುಕಿರುವಂತಹ ಕದಳಿಯವನು ಒಂದು ಅಸ್ತವ್ಯಸ್ತವಾಗಿ ಬಿದ್ದು ಹೋಗುವ ಹಾಗೆ ನನ್ನ ಸಮಸ್ತ ಸೇನೆ ಇಲ್ಲಿ ಹೊರಗಿದೆ. ಗುರುತು ಹಿಡಿಯಲು ಸಾಧ್ಯವಿಲ್ಲ. ಕಾಲದ ಲೀಲೆ ಇಲ್ಲಿ ನಡೆಯಿತೋ ಎಂಬಂತೆ ಭಾಸವಾಗುತ್ತಾ ಇದೆ. ಎಂತವರನ್ನೆಲ್ಲ ನಾನು ಕಳೆದುಕೊಂಡೆ. ಈ ಲೋಕದಲ್ಲಿ ಶೌರ್ಯದಿಂದ ಸಂಪತ್ತಿನಿಂದ ಏನನ್ನಾದ್ರೂ ಪಡ್ಕೊಳ್ಳಬಹುದು. ಆದರೆ ಅಣ್ಣ ತಮ್ಮಂದಿರಾಗುವುದು ಹುಟ್ಟಿನಿಂದಲೇ ತಾನೆ. ಎಂತಹ ತಮ್ಮಂದಿರು! ಕೇವಲ ಕೆಲವೇ ಗಳಿಗೆಗಳಲ್ಲಿ ಅಯೋಧ್ಯೆಯ ಸಾಮ್ರಾಜ್ಯದ ಸಿಂಹಾಸನ ತನಗೆ ದೊರಕುವುದಿದ್ದರೂ ಅಣ್ಣನಿಗಿಲ್ಲದ ಸಾಮ್ರಾಜ್ಯ ತನಗೆ ಬೇಡವೆಂದೇ ಚಿತ್ರಕೂಟಕ್ಕೆ ಬಂದ ಪಾಲುಕೆಗಳನ್ನು ಹೊತ್ತುಕೊಂಡು ಹೋಗಿ ನಂದಿಗ್ರಾಮದಲ್ಲಿ 14 ಸಂವತ್ಸರ ಜಟಾವಲ್ಕಳ ದಾರಿಯಾಗಿ ಕಾಲ ಕಳೆದ ಭಾತೃ ವಾತ್ಸಲ್ಯಕ್ಕೆ ಹೆಸರು ಪಡೆದಂತ ನನ್ನ ತಮ್ಮ ಭರತ ಅಲ್ಲಿ ಹೊರಗಿದ್ದಾನೆ. ಸಾರದೆ ಇಂದ್ರಜಿತುವಿನ ವಧಾ ಪ್ರಕರಣ ನಿಕುಂಬಿಳ ಮಹಾ ಪ್ರದೇಶದಲ್ಲಿ ಮಾಡಿರುವಂತಹ ಮಾರಣಾಧ್ವರ ಪೂರ್ತಿ ಆಯಿತು ಅಂತಂದ್ರೆ ಅವನೊಬ್ಬ ಅಜೇಯ ಅಪ್ರಮೇಯ ಕೊಲ್ಲಲು ಸಾಧ್ಯವಿಲ್ಲ. ಹೇಗೆ ಸಾಯ್ತಾನೆ ಅಂತ ಕೇಳಿದಾಗ ವಿಭೀಷಣ ಒಂದು ಮಾತು ಹೇಳಿದ. 12 ವರ್ಷಗಳವರೆಗೆ ಆಹಾರ ನಿದ್ರಾ ಮೈಥುನವನ್ನ ತ್ಯಜಿಸಿನಿಂದಲೇ ಸಾಧ್ಯ ಅಂತ. ಯಾರಿದ್ದಾರೆ ನಿಮ್ಮ ಕಡಕದಲ್ಲಿ ಎಂದು ಕೇಳಿದಾಗ ನಾನಿದ್ದೇನೆ ಅಣ್ಣ ಎಂದು ನನ್ನ ತಮ್ಮ ಲಕ್ಷ್ಮಣ ನಿಕುಂಬಿಳಾಗುವ ಪ್ರದೇಶಕ್ಕೆ ಹೋಗಿ ಇಂದ್ರಜಿತುವನ್ನ ಮರ್ದಿಸಿ ರಾವಣನ ಬದಿಗೆ ನಾಂದಿ ಹಾಡಿ ಸೂರ್ಯಕುಲದ ಮರ್ಯಾದೆಯನ್ನು ಕಾಪಾಡಿದ ನನ್ನ ಅಣುಗ ತಮ್ಮ ಲಕ್ಷ್ಮಣ ಇಲ್ಲಿ ಹೊರಗಿದ್ದಾನೆ. ಲವಣಾಸುರನನ್ನು ಕೊಂದು ಲೋಕಕ್ಕೆ ಕ್ಷೇಮ ಉಂಟು ಮಾಡಿರುವಂತಹ ನನ್ನ ತಮ್ಮ ಸೇನಾನಿ ಶತ್ರುಹರ ಅಲ್ಲಿ. ಇಷ್ಟು ಮಾತ್ರವಲ್ಲ ಇವರೆಲ್ಲ ಅಳಿದರಲ್ಲ. ರಘುವಂಶ ತಿಲಕರಿಂದಿನ ರಣದಿ ಅಳಿದರೆ ರಘುವಂಶ ತಿಲಕರಿಂದಿನ ರಣದಿ ಕಳೆಯಿತೆ ಮನುವಂಶ ಪುಣ್ಯದೇಳಿಗೆಯ ಸಿರಿ ಕಳೆಯಿತೆ ಮನುವಂಶ ಪುಣ್ಯದೇಳಿಗೆಯ ಸಿರಿ ಉಳಿದೆನೆ ದೌರ್ಭಾಗ್ಯವು ಕಾಣಲೆಂದನು ಉಳಿದೆನೆ ದೌರ್ಭಾಗ್ಯವು ಕಾಣಲೆಂದನು ಸೆಳೆಯನೆ ವಿಧಿ ಎನ್ನನು ನನಗಂತೂ ಈ ಭಾಗ್ಯ ಇದ್ದಿಲ್ಲ. ನನ್ನ ತಮ್ಮಂದಿರು ಹೊಂದಿದ್ದರು. ಭರತನಿಗಿರುವರು ದಕ್ಷ ಪುಷ್ಕಳನೆಂದು, ಲಕ್ಷ್ಮಣನಿಗಿರುವರು ಚಂದ್ರಕೇತು ಸುಕೇತು ಎಂದು, ಶತ್ರುಘ್ನಿಗಿರುವರು ವಿಗಡ ವಿಕ್ರಮ ಎಂದು 6 ಮಂದಿ
ಬಾಲಕರು ಅಯೋಧ್ಯೆಯ ಅರಮನೆಯಲ್ಲಿ ಆಡೋಡಿ ನಲಿಯುತ್ತಾ ಓಡಿ ಬಂದು ನನ್ನ ಅಂಕವನ್ನೇರಿ ದೊಡ್ಡಪ್ಪ ಅಂತ ನನ್ನ ಪ್ರೀತಿಯಿಂದ ಕರೆದಾಗ ಒಂದು ಕ್ಷಣ ನಾನು ಸೀತೆಯನ್ನೇ ಮರೆತಿದ್ದೆ. ಆ ಮುತ್ತು ಬಾಲಕರು ವಿದ್ಯಾವಿನಯ ಸಂಪನ್ನರಾಗಿ ಧನುಷ್ಟೇಂಕಾರಗೈಯುತ್ತ ದೊಡ್ಡಪ್ಪ ಈ ಕಾರ್ಯದ ಅವಸರದಲ್ಲಿ ನಾವು ಭಾಗಿಗಳಾಗುತ್ತೇವೆ ಎಂದು ನನ್ನಿಂದ ಆಶೀರ್ವಚನ ಪಡೆದುಕೊಂಡು ಬಂದಿರುವಂತಹ ಮುತ್ತು ಬಾಲಕರು ಸಾರಾಗಿ ಹೊರಗಿದ್ದಾರೆ. ಸೂರ್ಯವಂಶೀಯರ ಆಳ್ವಿಕೆಯಲ್ಲಿ ಹಿರಿಯರ ಮುಂದೆ ಕಿರಿಯರು ಸಾಯಬಾರದು, ಸಾಯುವುದಿಲ್ಲ. ಬ್ರಾಹ್ಮಣ ಕುಮಾರನೊಬ್ಬನ ಹೆಣ ನಮ್ಮ ಹೆಬ್ಬಾಗಿಲಿಗೆ ಬಂದಾಗ ವಸಿಷ್ಠರ ಆದೇಶವಾಗಿತ್ತು. ಎಲ್ಲೋ ಧರ್ಮಾಚರಣೆಯಾಗುತ್ತಿದೆ, ರಾಮ ಹೋಗಿ ನೋಡು ಎಂದು ರಥವೇರಿ ಹೋಗಿ ದಂಡಕಾರಣ್ಯದಲ್ಲಿ ನೋಡುವಾಗ ಶಂಕುಕ ಎಂಬಂತ ಒಬ್ಬ ಶೂದ್ರ ತಲೆ ಕೆಳಗೆ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದ. ಯಾಕೆ ಎಂದು ಕೇಳಿದರೆ ಸಶರೀರನಾಗಿ ಸ್ವರ್ಗಸ್ಥನಾಗಬೇಕು ಎಂದು. ಅದು ಅಪ್ರಾಕೃತವಾದದ್ದು, ಮಾಡಬಾರದು. ಕೇಳುವವ ನೀನ್ಯಾರು ಅಂತ ಕೇಳಿದ. ನಾನೇ ರಾಮ ಎಂದಾಗ ನೀನು ಒದಗಿಸುವಂತಹ ಶಿಕ್ಷೆಗೆ ನಾನು ಗುರಿಯಾಗುತ್ತೇನೆ ಅಂತ ಹೇಳಿದ. ಅವನ ತಲೆಯನ್ನು ಕತ್ತರಿಸಿ ಬ್ರಾಹ್ಮಣ ಕುಮಾರನನ್ನು ನಾನು ಬದುಕಿಸಿದವನು ಅಂತ ರಾಮನ ಮುಂದೆ ಅವನ ಕಿರಿಯರೆಲ್ಲ ಬಿಟ್ಟು ಹೋದ್ರಲ್ಲ. ಯಾಕಾಗಿ ಅಗತ್ಯರ್ವಾಸ್ಥಾನ ಪ್ರವೇಶ ಮಾಡಬೇಕಿತ್ತು? ರಾವಣಾದಿಗಳು ಬ್ರಹ್ಮಕುಲದವರು ಅಂತ ಹೇಳಬೇಕಿತ್ತು. ನನಗೆ ಬ್ರಹ್ಮಹತ್ಯ ಎಂಬ ಶಂಕೆ ಯಾಕೆ ಕೊಡಬೇಕಿತ್ತು? ಅಶ್ವಮೇಧ ಮಾಡುವಂತವರು ಪ್ರಚೋದಿಸಿದ ಯಾಕೆ? ನಾನು ಮಾಡಿದ್ದು ಅಶ್ವಮೇಧವಲ್ಲ, ನನ್ನವರ ಮಾರಣ ಹೋಮ. ನನ್ನವರ ಮಾರಣ ಹೋಮ. ಹೇಗೆ ನಾನು ಅಯೋಧ್ಯೆಗೆ ಸೇರಿ ಹೇಗೆ ನನ್ನ ಪರಿವಾರದವರನ್ನು ಸಮಾಧಾನ ಪಡಿಸಲಿ? ಶಿವನೇ, ಶಂಭುವೇ, ಮಹೇಶ್ವರನೇ, ಏನಾಗಿ ಹೋಯ್ತು? ಅಳಲಿ ಫಲವೇನೆಂದು ವೀರ ಕ್ಷತ್ರಿಯರಾಗಿ ಬಳಿಕೆ ಬರಮಡುಗಿದ ಖಾರ ಹೆಡತಲೆ ಒಂದು ಕ್ಷಣ ಭಾವುಕನಾದ. ನನ್ನವರ ಅಗಲುವಿಕೆಯಿಂದ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಿತು. ಆದರೆ ನಾನೊಬ್ಬ ವೀರಾದಿ ವೀರ ಎಂಬ ಎಚ್ಚರ ನನಗಿರಬೇಕು. ವಿರೋಧಿಗಳಲ್ಲಿ ಓಡಾಡುತ್ತಿರುವಂತಹ ವೇಳೆಯಲ್ಲಿ ಬಿಡುವ ತೊಡುವ ಚಮತ್ಕಾರದಿಂದ ಅವರ ಮೈಯಲ್ಲಿ ಚಿಮ್ಮುತ್ತಿರುವಂತಹ ರಕ್ತಾಭಿಷೇಚನದಿಂದಲೇ ಪುಳಕಿತಾನಂದಗಾತನಾಗಬೇಕಾದಂತಹ ರಘುಪುಂಗವ ನಾನು. ಆದ್ರೆ ಅಳುತ್ತಿದ್ದೇನೆ ಯಾಕೆ? ಅಳಬಾರದು. ನನಗಾಗಿ ಬಂದು ನನಗಾಗಿ ಸತ್ತವರ ಹೆಣದ ಮುಂದೆ ನಾನು ಅಳಬಾರದು. ಮಾಡಬೇಕಾದ್ದೇನು? ನನ್ನವರ ಈ ದುಸ್ಥಿತಿಗೆ ಕಾರಣರಾಗಿರುವಂತಹ ಮಕ್ಕಳ ಹೆಣತಲೇ ನಾವು ವಿಜಯವನ್ನ ಸಾಧಿಸಿದ್ರೆ ಕೀರ್ತಿ. ಒಂದೊಮ್ಮೆ ಆಗುವುದಿಲ್ಲ ಅಂತಾದ್ರೆ ಇವರೊಂದಿಗೆ ಸಾಯ್ತೇನೆ, ವೀರ ಗತಿಯನ್ನು ಪಡೆಯುತ್ತೇನೆ.